ಈ ದಿವಸ ನಮ್ಮ ದ್ವಾದಕುಂಟೆ ಗ್ರಾಮದಲ್ಲಿ ವಾಲ್ಮೀಕಿ ಯುವಕ ಸಂಘದವರು ಇವತ್ತು ವಾಲ್ಮೀಕಿ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. ಮೊದಲನೇದಾಗಿ ಅವರಿಗೆ ತುಂಬ ಹೃದಯದ ಆಶೀರ್ವಾದವನ್ನು ಮತ್ತು ಒಳ್ಳೆಯದಾಗಲಿ ಅಂತೇಳಿ ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಗೌರವನ್ನ ಬಂದಿದ್ದಾರೆ. ನಮ್ಮ ಗೋವಿಂದಪ್ಪ, ರಂಗನಾಥ್, ಲಕ್ಷ್ಮಣ್ಣ ಮತ್ತು ಚಿರಂಜೀವಿಯವರು, ನಮ್ಮ ನರಸಿಂಹಣ್ಣವರು, ನಮ್ಮ ಗುಮಾಸ ಲಕ್ಷ್ಮಣ, ಪಾಂಡಪ್ಪನವರು, ಚಂದ್ರಪ್ಪನವರು ಮತ್ತೆಲ್ಲ ವಾಲ್ಮೀಕಿ ಸಂಘದ ಯುವಕರು, ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ನಮ್ಮ ಕಾರ್ಯಾಲಯ ಗೌಡರು, ಮಾಜಿ ಗ್ರಾಮ ಪಂಚಾಯತ್ ನಾಗರಾಜ್ ಅವರು, ನಮ್ಮ ಟೀಚರ್ ಅವರು, ಎಲ್ಲರೂ ನಿಮ್ಗೆಲ್ಲರೂ ಶುಭ ಆಗಲಿ. ಮತ್ತು ವಾಲ್ಮೀಕಿ ಬಗ್ಗೆ ಅನೇಕ ನಿಮಗೆ ಸಂದೇಶಗಳು ಗೊತ್ತಿದೆ. ಇವತ್ತು ವಾಲ್ಮೀಕಿಯವರು ಈ ದೇಶದಲ್ಲಿ ಒಂದು ಅದ್ಭುತವಾದ ಕಾರ್ಯ ಮಾಡಿದ್ರು ಅಂದ್ರೆ ಅದು ರಾಮಾಯಣ ಅಂತಕ್ಕಂಥ ಒಂದು ಕೃತಿಯನ್ನ ಈ ದೇಶಕ್ಕೆ ಅರ್ಪಣೆ ಮಾಡಿದ್ರೆ ಅದು ನಮ್ಗೆಲ್ರಿಗೂ ಒಂದು ಈ ದೇಶ ಮುನ್ನಡೆಯಕ್ಕೆ ಮತ್ತು ನಮ್ಮ ಸಮಾಜ ಮುಂದುವರೆಯಕ್ಕೆ ಭಾರಿ ಅನುಕೂಲ ಆಗ್ತಾ ಇತ್ತು. ಯಾಕಂದ್ರೆ ವಾಲ್ಮೀಕಿಯವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ತೀರುದು. ಇವತ್ತು ರಾಮಾಯಣವನ್ನ ವರ್ಷಗಟ್ಟಲೆ ಓದಿರೋ ಮುಗಿಯೋದಿಲ್ಲ, ಅದು ಸತ್ಯ. ಅದನ್ನ ನಮಗೆ ಒಂದು ಲೋಕಾರ್ಪಣೆ ಮಾಡಿ ನಮ್ಮ ಜನಗಳು ಮುಂದಿನ ದಿನಗಳಲ್ಲಿ ವಾಲ್ಮೀಕಿ ಜನರ ಜೊತೆಗೆ ಎಲ್ಲಾ ಜಾತಿಯವರು ಅಭಿವೃದ್ಧಿ ಅಂತ ಮತ್ತು ಅವರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಮುಂದ್ಬರ್ಲಿ ಅಂತ ಹೇಳಿ ಇವತ್ತು ನಾವು ಜಯಂತಿಗಳನ್ನು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ಮೊದಲು ನಾನು ಹೇಳದಪ್ಪ, ಯುವಕರಿಗೆ ಹೇಳಪ್ಪ, ಮೊದಲು ವಿದ್ಯಾಭ್ಯಾಸವನ್ನು ಕಲಿಬೇಕು. ನೀವೆಲ್ಲರೂ ವಿದ್ಯೆ ಇದ್ರೆ ನೀವೆಲ್ಲರನ್ನ ಸಂಪಾದನೆ ಮಾಡ್ಬೋದು. ಯಾಕಂದ್ರೆ ಒಬ್ಬ ಅಧಿಕಾರಿ ಆದ್ರೆ ನಿಮ್ಮ ಕುಟುಂಬ ಸಾಕ್ತೀರಾ, ನೆಕ್ಸ್ಟ್ ನಿಮ್ ಊರ್ ಸಾಕ್ತೀರಾ, ನೆಕ್ಸ್ಟ್ ನಿಮ್ಮ ಅಕ್ಕಪಕ್ಕ ಅಣ್ಣ ಸಂಬಂಧಿಕರು, ಆಮೇಲೆ ನಿಮ್ ಸ್ನೇಹಿತರು ಎಲ್ಲರನ್ನೂ ಒಬ್ಬರು ತಗೊಂಡೋಗಿ ಹೋಗ್ತೀರಾ. ಅದಕ್ಕೆ ನಾನು ನಿಮ್ಗೆಲ್ರಿಗೂ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಮಕ್ಕಳನ್ನ ವಿದ್ಯಾಭ್ಯಾಸ ಕಟ್ಟಬೇಕು. ಯಾಕಂದ್ರೆ ಈ ಸರ್ಕಾರ, ಯಾವುದೇ ಸರ್ಕಾರ ಬರಲಿ, ಅನೇಕ ಸವಲತ್ತುಗಳನ್ನು ಕೊಡ್ತಾ ಇದ್ದೇವೆ ಪರಿಷ್ಠ ಪಂಗಡಕ್ಕೆ. ಅದನ್ನ ನಾವೆಲ್ಲರೂ ಉಪಯೋಗಿಸ್ಕೊಂಡು ಮುಂದೆ ಅಭಿವೃದ್ಧಿ ಸಾಗಲಿ ಅಂತೇಳಿ ಇವತ್ತು ನನ್ನ ಕರೆಸಿ ಮಾತಾಡೋ ಅವಕಾಶ ಕೊಡ್ತಾರೆ. ಎಲ್ರಿಗೂ ವಾಲ್ಮೀಕಿ ಯುವ ಮಿತ್ರರಿಗೆ ಹೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಜೈ ಹಿಂದ್, ಜೈ ವಾಲ್ಮೀಕಿ. ಥ್ಯಾಂಕ್ ಯು.